ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಸಂವಿಧಾನಬದ್ಧವಾಗಿ ಮಹಿಳೆಯರಿಗೆ ಬಂದ ಅಧಿಕಾರವನ್ನು ಗಂಡನಿಗೆ ಕೊಟ್ಟು ನೀವು ಬರೀ ರಬ್ಬರ್ ಸ್ಟಂಪ್ ಆಗಿ ಉಳಿದರೆ ಏನೂ ಪ್ರಯೋಜನವಿಲ್ಲ. ಅಧಿಕಾರವನ್ನು ನೀವೇ ಚಲಾಯಿಸಿ ಸ್ತ್ರೀ ಸಬಲೀಕರಣಕ್ಕಾಗಿ ಧ್ವನಿಯಾಗಿ ನಿಲ್ಲಬೇಕು. ಮಹಿಳೆಯರ ಮತ್ತು ಮಕ್ಕಳ ಹಾಗೂ ದೀನದಲಿತರ ಹಕ್ಕುಗಳಿಗಾಗಿ ಶ್ರಮಿಸಬೇಕು ಎಂದು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಎನ್ ಚಂದ್ರಪ್ಪ ತಿಳಿಸಿದರು. ನೀವು ಮಹಿಳೆಯರ ಧ್ವನಿಯಾಗಿ ನಿಲ್ಲಬೇಕು. ಅದು ಬದಲಾಗಿ ಎಲ್ಲ ಅಧಿಕಾರ ಗಂಡನಿಗೆ ಕೊಟ್ಟುಬಿಟ್ಟು ಗಂಡಸರಿಗೆ ಕೊಟ್ಟು ನೀವು ಅಧ್ಯಕ್ಷರಾಗಿ ಕುತ್ಕೊಂಡು ರಬ್ಬರ್ ಸ್ಟಾಂಪ್ ಆಗಿದ್ರೆ ವೇಸ್ಟ್ ಅಂತ ನಾನು ಭಾವಿಸ್ತೇನೆ. ಇಡೀ ದೇಶ ಕಂಡಂತ ಒಂದು ಅಪ್ರತಿಮ ವೀರ ಮಹಿಳೆ ಅಂತಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ಬೋದು. ಇದು ರಾಜಕೀಯ ಅಂತಲ್ಲ, ನಿಜವಾಗ್ಲೂ ಎಲ್ಲಾ ಗಂಡಸನ್ನು ಭಯಪಡಿಸಿ ತುರ್ತು ಪರಿಸ್ಥಿತಿನ ಜಾರಿಗೊಳಿಸಿ ಅಧಿಕಾರ ನಡೆಸಿದಂತ ಟೀಕೆ ಅಂತ. ಯಾಕೆ ಅಂತಂದ್ರೆ ಅಧಿಕಾರ ಅಂದ್ರೆ ಬರೀ ಗಂಡಸರಿಗೆ ಹೇಳ್ದಂಗೆ ರಬ್ಬರ್ ಸ್ಟಾಂಪ್ ಸೈನ್ ಹಾಕೊಂಡೋದಲ್ಲ, ನಾನು ಅಧಿಕಾರ ಏನು ಅಂತ ನಾನು ಮಾಡಿ ತೋರಿಸ್ತೀನಿ ಅಂತ ತೋರಿಸಿದ್ದಾರೆ. ಅದಕ್ಕೆ ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ. ನಿಮ್ಮ ಅಧಿಕಾರನ ನೀವು ಚಲಾಯಿಸಿ, ಉಪಯೋಗಿಸ್ಕೊಳ್ಳಿ. ನಮ್ಮ ಹಳ್ಳಿ ಏನಿದೆ ಅದರ ಒಂದು ಅಭಿವೃದ್ಧಿಗೆ ನೀವು ಶ್ರಮ ಪಟ್ಟರೆ ಖಂಡಿತ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತದೆ. ಗ್ರಾಮ ಸಭೆ ಈ ಥರದ್ದು ಅಲ್ಲಿ ನಮಗೆ ವಿಶೇಷವಾಗಿ ಸಕ್ಸಸ್ ಆಗಬೇಕಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾನು ಅಧ್ಯಕ್ಷ ಆಗಿದ್ದೆ 2 ವರ್ಷ 3 ವರ್ಷ ಆಯ್ತಪ್ಪ, ನಾನು ಕೆಲಸ ಮಾಡಿ ಓದೆ ಅಂತಂದ್ರೆ ಸಾಧ್ಯ ಇಲ್ಲ. ನೀವು ಅಧ್ಯಕ್ಷ ಆದಂಥ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದೀರಾ ನೋಡಿ. ಈ ಥರದ್ದು ನಾನು ಮಾಡಿದೆ, ಅಲ್ಲೊಂದು ಬಾಲ್ಯ ವಿವಾಹ ನಡೀತಾ ಇತ್ತು, ನಾನು ನಿಲ್ಲಿಸ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಟ್ಟೆ. ನೋಡಮ್ಮ, ಮಗು ಓದಿದಾದ್ಮೇಲೆ 18 ವರ್ಷ ತುಂಬಿದ ಮೇಲೆ ಮದುವೆ ಮಾಡಿ ಅಂತ ನಾನು ಅವ್ರಿಗೆ ತಿಳುವಳಿಕೆ ಕೊಟ್ಟು ಬಂದೆ ಅಂತ ನೀವು ಒಂದು ಸಾರಿ ಹೇಳಿದ್ರೆ ಅದು ನಿಮ್ಮ ಸಾಧನೆ. ಆ ಮಗು ಮುಂದೆ ಬೆಳೆದ ಏನಾದ್ರು ದೊಡ್ಡವರು ಆದ ಸಂದರ್ಭದಲ್ಲಿ ನಿಮ್ಮನ್ನ ನೋಡು, ನನಗೆ ಬಾಲ್ಯ ವಿವಾಹ ಆಗ್ತಿದ್ರೆ ನನಗೆ ಕಡಿಮೆ ವಯಸ್ಸಲ್ಲಿ ಮಗು ಮಾಡಿ ನನ್ನನ್ನು ಒಂದು ಮೂಲೆ ಕೂರಿಸ್ಬಿಡ್ತಾ ಇದ್ರು. ಈ ಅಕ್ಕ ಬಂದು ನನ್ನನ್ನು ಬಾಲ್ಯ ವಿವಾಹ ನಿಲ್ಲಿಸಿ ನಾನಿವತ್ತು ಒಂದು ಸ್ಥಾನಕ್ಕೆ ಬರೋಕ್ಕೆ ನನಗೆ ಕಾರಣಕರ್ತಲಾದ್ರು ಅಂತ ನಿಮ್ಮನ್ನು ನೆನೆಸ್ತಿರ್ತಾರೆ. ನಿಜ ಅಲ್ವಾ? ಅದಕ್ಕೆ ಈ ಥರದ್ದು ಒಂದು ಸಾಧನೆಯನ್ನು ನಾವು ಮಾಡಬೇಕು. ನಾವು ಮಾಡಬೇಕಂದ್ರೆ ನೀವು ಯಾರೋ ಬೈಕೋತಾರೆ, ನಮ್ಮ ಯಜಮಾನರು ಬೈತಾರೆ ಅಥವಾ ಯಾರೋ ಇನ್ನೇನು ಅನ್ಕೋತಾರೆ ಅನ್ನೋದನ್ನು ಬಿಡಬೇಕು. ನಿಮಗೆ ಸಿಕ್ಕಂತ ಅಧಿಕಾರ, ನಿಮ್ಮ ಅಧಿಕಾರ ಅವಧಿ ಮುಗಿದ ಮೇಲೆ ಇನ್ನೊಂದು ವರ್ಷ ಇದೆ ನಿಮ್ಮ ಮೆಂಬರ್ ಅಥವಾ ಅಧ್ಯಕ್ಷರಿಗೆ, ಅದು ಮುಗಿದ ಮೇಲೆ ನೀವು ಬಂದು ಏನು ಹೇಳ್ತೀನಿ ಅಂದ್ರೂ ಯಾರು ನಿಮ್ಮನ್ನ ಕೇಳಿಸ್ತಾರಲ್ಲ. ಈಗ ನಿಮ್ಗೆ ಅಧಿಕಾರ ಇದೆ, ನೀವೇನು ಹೇಳೋದು ನಿಮ್ಮನ್ನ ಕೇಳ್ತಾರೆ, ನಿಮ್ಮ ಮನೆ ಹತ್ರ ಹುಡ್ಕೊಂಡ್ಬರ್ತಾರೆ. ನೀವೊಂದು ಶಾಲೆಗೆ ಭೇಟಿ ಕೊಡಿ, ಒಬ್ಬ ಮಾಸ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಅಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ನೀವು ಕೇಳೋ ಅಧಿಕಾರ ಇದೆ. ನೀವು ಕೇಳಿ ಪ್ರಶ್ನೆ ಮಾಡಬೇಕು. ಆಮೇಲೆ ಅಲ್ಲಿ ಹೋಗಿ ದೌರ್ಜನ್ಯ ಮಾಡಿ ಅನ್ನೋಂಥದ್ದಲ್ಲ, ಪ್ರಶ್ನೆ ಮಾಡಿ ನಮ್ಮ ಜನಕ್ಕೆ ಏನು ಸಿಗಬೇಕು ಸವಲತ್ತುಗಳು, ಆ ಸವಲತ್ತುಗಳು ಕೊಡಿಸುವಂಥ ಕೆಲಸ ನಮ್ಮ ಅಧ್ಯಕ್ಷಗಳಿಂದ ಆಗಬೇಕು. ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ತಾಲೂಕಿನವರಿಗೆ ಏರ್ಪಡಿಸಲಾಗಿದ್ದ ಮಹಿಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನಾಯಕತ್ವ ಬಲವರ್ಧನೆ ಸರಣಿ ಕಾರ್ಯಕ್ರಮವನ್ನು ದೇವನಹಳ್ಳಿ ದ ಸ್ಕೂಲ್ ಆಫ್ ಅನ್ಸಿಯಂಟ್ ವಿಸ್ಡಮ್ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಅಂದ್ರೆ ಮಣ್ಣನ್ನು ಸಂರಕ್ಷಣೆ ಮಾಡಲು ಕೆರೆ ಗ್ರಾಮ ಸಭೆ ತೀರ್ಮಾನಗಳನ್ನು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ. ಅಷ್ಟು ಶಕ್ತಿಯನ್ನು ಸ್ಥಳೀಯ ಸರ್ಕಾರವಾದ ಗ್ರಾಮ ಸಭೆಗೆ ನೀಡಲಾಗಿದೆ ಎಂದರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು FES ಸಂಸ್ಥೆ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸಿ ಲೋಕೇಶ್ ತಿಳಿಸಿದರು. ನಮ್ಮ ಊರಿನ ಗ್ರಾಮ ಸಭೆಯೇ ನಮ್ಮ ಸುಪ್ರೀಂ ಕೋರ್ಟ್. ಒಂದ್ಸಲ ಗ್ರಾಮ ಸಭೆಯಲ್ಲಿ ಏನಾದ್ರೂ ನೀವು ಬರೆದ್ರೆ ಅದು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಲ್ಲ. ಮೋದಿ ಮಾಡಿದ ರೂಲ್ ಅನ್ನ ಲೋಕಸಭೆ ರಾಜ್ಯಸಭೆಯಲ್ಲಿ ಅನುಮೋದನೆ ಮಾಡಬೇಕು, ಅದನ್ನು ತಿದ್ದುಪಡಿ ಮಾಡಬಹುದು. ಸಿದ್ದರಾಮಯ್ಯ ಹೇಳಿದ್ದು ರೂಲ್ ಅನ್ನ ತಿದ್ದುಪಡಿ ಮಾಡಬಹುದು. ಗ್ರಾಮ ಸಭೆ ಹೇಳಿದ್ದನ್ನ ರಾಷ್ಟ್ರಪತಿ ಕೂಡ ತಿದ್ದುಪಡಿ ಮಾಡಕ್ಕಾಗಲ್ಲ, ಅದು ನೆನ್ಪಿಟ್ಕೋಬೇಕು. ಅದಕ್ಕೆ ಅದನ್ನ ನಾವು ಲೋಕಲ್ ಗವರ್ನೆನ್ಸ್, ಸ್ಥಳೀಯ ಸರ್ಕಾರ ಅಂತ ಹೇಳೋದು. ಅಷ್ಟು ಪವರ್ ರಾಷ್ಟ್ರಪತಿಗಳಲ್ಲೇ ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಎಷ್ಟು ಪವರ್ ಇದೆ, ಅದಕ್ಕೆ ನೀವೆಲ್ಲರೂ ನಾಯಕರು ಅಂತ ಹೇಳೋದು. ನಿಜವಾದ ನಾಯಕರಲ್ಲಿರೋದು ಹಳ್ಳಿಗಳಲ್ಲಿ 6 ಲಕ್ಷ ಹಳ್ಳಿಗಳಲ್ಲಿ. ಸಮಾಜದಲ್ಲಿ ಮಹಿಳೆಯರು ಯಾವ ರೀತಿ ಬದುಕಿ ಬಾಳಬೇಕು ಎಂಬುದನ್ನು ಮನೆಯಲ್ಲಿ ತಂದೆ ತಾಯಿ ಕಲಿಸುತ್ತಾರೋ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ನಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಎಂದು ಧೈರ್ಯ ತುಂಬಿ ಆತ್ಮಸ್ಥೈರ್ಯವನ್ನು ನೀಡುತ್ತಿರುವ FES ಸಂಸ್ಥೆ ನಮಗೆ ತವರು ಮನೆ ಸ್ಥಾನವನ್ನು ತುಂಬಿದೆ ಎಂದರೆ ತಪ್ಪಾಗಲಾರದು ಎಂದು మళ్ళూరు గ్రామ పంచాయతీ అధ్యక్ష చంద్రకళ మనదాళದ మాతో ಹೇಳಿದರು. ఇంకా తల్లిదండ్రులు కానీ అందరూ అట్లుండాలమ్మా ఇట్లుండాలా నువ్వు ఇలా పోవాలా పెద్దోళ్ళకి గౌరవం ఇవ్వాలా
అని ఒక అన్ని చెప్పి పంపిస్తారు జాగ్రత్తలు. అలాగే మా ఎస్ఈఎస్ సంస్థ వాళ్ళు కూడా మాకు 2 రోజులుగా మీరు పంచాయతీలో ఇట్లుండాలి, ఇలా ఎదిరించాలా, ఇలా చేయాలి, అలా చేయాలని ఒక మంచి విషయాలని మాకు చెప్తా ఉన్నారు. అంతే బాగా చూసుకుంటా ఉన్నారు మమ్మల్ని. ఒక ఆడబిడ్డనంతా పిలిచి దీనికి నేను చాలా ఒక సంతోషంగా నేను భావిస్తూ ఉన్నాను. అప్పుడప్పుడు పిలిచి ఇప్పుడు పొట్టింటికి పండుగకి పప్పాలకి పిలుస్తారు. అలాగే మీరు కూడా మమ్మల్ని పిలిచి మమ్మల్ని ఇలా ఒక పైన పిలిచి మాకు చేయాలని ఈ సందర్భంగా నేను కోరుకుంటా ఉన్నాను. ಮಹಿಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು FES ಸಂಸ್ಥೆಯ ಬಗ್ಗೆ ತುಂಬ ಅದ್ಭುತವಾಗಿ ವರ್ಣಿಸುವ ಮೂಲಕ ಸಂಸ್ಥೆಯ ಸಹಕಾರವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ FES ಸಂಸ್ಥೆಯ ಸಲಹೆಗಾರ್ತಿ ಶ್ರೀಮತಿ ರಾಜೇಶ್ವರಿ, ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್, ರಾಜ್ಯ ಮುಖ್ಯಸ್ಥರಾದ SB ಲೋಕೇಶ್, ಜಿಲ್ಲಾ ಮುಖ್ಯಸ್ಥರಾದ ಶ್ರೀರಂಗ ಹೆಗಡೆ, ಪ್ರಕೃತಿ ಕಾರ್ಯಶಾಲೆಯ C ಲೋಕೇಶ್, ಉಪಯೋಜನಾಧಿಕಾರಿಗಳಾದ ಸೌಭಾಗ್ಯ, SG ಗೋಪಿ, N ರಮೇಶ್, ಬಾಗೇಪಲ್ಲಿ ಕ್ಷೇತ್ರ ಸಂಯೋಜಕರಾದ ಶಶಿಕಲಾ ಹಾಗೂ ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ತಾಲೂಕಿನ ಮಹಿಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಭಾಗವಹಿಸಿದರು. ವರದಿ ನ್ಯೂಸ್ ಡೆಸ್ಕ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.